ಸೊ ನಮ್ದು ವಿತೌಟ್ ಮೈದಾ, ವಿತೌಟ್ ಸಕ್ಕರೆ ಶುಗರ್, ವಿತೌಟ್ ಪಾಮ್ ಆಯಿಲ್, ವನಸ್ಪತಿ ಇದು ಇಲ್ದಂಗೆ ನಾವು ಬೇಕರಿ ಪ್ರಾಡಕ್ಟ್ಸ್ ಮಾಡ್ತೀವಿ. ಹೌದು. ಬರೀ ತುಪ್ಪದಲ್ಲೇ ಆಗಿರೋದು, ರಾಗಿ ಗೋಧಿ ತುಪ್ಪ. ನಿಮ್ಮ ಬಾಲ್ಯ ಜೀವನ ನೆನಪಾಗುತ್ತೆ. ಸೊ ಇದಕ್ಕೆ ಏನು ಹೆಸರು ಇಡಬೇಕು, ಏನು ರ್ಯಾಂಕಿಂಗ್ ಕೊಡಬೇಕು? ಟಾಪ್ ಕ್ಲಾಸ್. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ನೋಡಿದ ತಕ್ಷಣ ಹೇಳ್ಬಿಡ್ತೀರಿ ನೀವು, ಎಷ್ಟು ದಿನ ಆಯ್ತು ರೀ ಪವನ್ ಅವ್ರದ್ದು ಬೇಕ್ರಿ ಐಟಮ್ಸ್ ರೆಸಿಪಿಗಳು ಮಿಸ್ಸಿಂಗ್. ಸೊ ಪವನ್ ಅವರು ಈಗ ನಮಗೆ ಹೇಳಿದ್ದೆ ಅಂದರೆ ಇಲ್ಲೇ ಹತ್ತಿರದಲ್ಲಿ ಇಡ್ಲಿ ರಾಮ ಅಂತ ಗೊತ್ತಲ್ಲ, ಅದೊಂದು ಒಳ್ಳೆ ಫುಡ್ ಕಾರ್ಟ್ ಇತ್ತು. ಎಂತೆಂಥ ತಟ್ಟೆ ಇಡ್ಲಿ ಎಲ್ಲ ರೆಸಿಪಿ ತೋರಿಸಿದ್ರು. ಅವ್ರದ್ದು ಹೋಟೆಲ್ ಬರ್ತಾಯಿದೆ, ಅಲ್ಲೇ ರೆಸಿಪಿ ತೋರಿಸೋಣ ಅಂದರು. ನಾವು ಕಾಯ್ತಾ ಇದ್ವಿ. ಬಟ್ ಅಷ್ಟಲ್ಲೇ ಕಾಮೆಂಟ್ಸು, ಬೇಕ್ರಿ ಐಟಮ್ಸ್ ಯಾಕೆ ಮಿಸ್ ಮಾಡಿದಿರಿ, ಬಿಸ್ಕೆಟ್ಸ್ ತೋರಿಸ್ರಿ, ಒಳ್ಳೆ ಕ್ವಾಲಿಟಿ ಬಿಸ್ಕೆಟ್ ತೋರಿಸಿ ಅಂತ. ಬನ್ನಿ ಇವತ್ತು ಬಿಸ್ಕೆಟ್ಗೋಸ್ಕರ ಬಂದಿದ್ದೀವಿ. ಯಾವ ಬಿಸ್ಕೆಟ್ ಅದು ಸ್ಪೆಷಲ್ಲು ಅವ್ರನ್ನೇ ಕೇಳ್ಬೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನೀವು ಡಿಲೇ ಮಾಡಿದ್ರೆ ನಾವು ಬಿಡಂಗೇ ಇಲ್ಲ, ಯಾಕಂದ್ರೆ ಅವ್ರು ಬಿಡಂಗಿಲ್ಲ ನಮ್ಗೆ. ಹೌದು, ತುಂಬಾ ಕಮೆಂಟ್ಸ್. ಹೆಂಗೆ ಪವನ್ ಅವ್ರದ್ದು ಬರ್ತಾ ಇಲ್ಲ, ನಾವು ಸ್ಟಾರ್ಟ್ ಮಾಡ್ಬಿಡೋಣ, ಅಲ್ಲೇ ಮಾಡ್ಬಿಡೋಣ, ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ನಾವು ಅನ್ಕೊಂಡು ಅದು ಕೆಲಸ ಅದು ಮುಂದಕ್ಕೆ ಹೋಯ್ತು. ಹೌದು, ಹಂಗೆ ಡಿಲೇ ಆಗೋಯ್ತು. ಸೊ ವೆಯ್ಟ್ ಮಾಡ್ಸೋದು ಬೇಡ, ಹೌದು, ಒಂದು ಮಾಡೇ ಬೇಡ. ಬೇರೆ ಎಲ್ಲ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಡಿಶಸ್ ಜೊತೆಗೆ ಬೇಕ್ರಿ ಅಂತ ಬಂದಾಗ ಪವನ್ ಒಬ್ಬರನ್ನೇ ಇಟ್ಕೊಂಡಿರೋದು ಆ ಥರ ಒಂದು ರೆಸಿಪಿ ತೋರಿಸೋದಕ್ಕೆ. ಹೌದು, ಯಾಕಂದ್ರೆ ಕ್ವಾಲಿಟಿ, ನಾವು ಕ್ವಾಲಿಟಿಯಿಂದನೇ ಹೋಗೋದು. ಸರ್ ಇವತ್ತು ನಿಮ್ಮ ವೀಕ್ಷಕರಿಗೆ ಸರ್ ಬಿಸ್ಕೆಟ್ ಅಲ್ಲಿ ಯಾವ ತೋರಿಸಿದ್ರೆ? ತುಂಬಾ ಹೆಲ್ತಿ ಸರ್ ಇದು. ಈ ಬಿಸ್ಕೆಟೇ ತುಂಬಾ ಹೆಲ್ತಿ. 1 ವರ್ಷದ ಮಗುವಿಂದ ಮುದುಕರವರೆಗೂ ತಿನ್ಬೋದು. ಸೊ ಆ ಥರದ್ದೊಂದು ರಾಗಿ ಬಿಸ್ಕೆಟ್, ರಾಗಿಯಲ್ಲಿ ಮಾಡೋದು ಒಂದು ಬಿಸ್ಕೆಟ್. ಸೊ ಸಿಂಪಲ್ ಆಗಿ, ತುಂಬಾ ಸಿಂಪಲ್ ಪ್ರಾಡಕ್ಟ್ಸ್, ಏನ್ ಕಾಂಪ್ಲಿಕೇಶನ್ ಏನಿಲ್ಲ, ಮನೇಲಿ ಈಸಿಯಾಗಿ ಮಾಡ್ಕೋಬಹುದು. ಸೊ ಆ ಥರದ್ದು ನಾವು ಸ್ವಲ್ಪ ಒಂದು 3 kg ಮೆಜರ್ಮೆಂಟ್ಗೆ ತೋರಿಸ್ತೀವಿ. ನಾವು ಬ್ರ್ಯಾಂಡ್ ಹೇಳಲ್ಲ, ಬಟ್ ತುಮಕೂರು ಬೇಕಾದ್ರೆ ಅಲ್ಲೊಂದು ಬ್ರ್ಯಾಂಡ್ ಸಿಗುತ್ತೆ. ಹೌದೌದು, ಗೊತ್ತು, ನನಗೂ ಇಷ್ಟ ಅದು. ಓಕೆ, ಬೆಲ್ಲದ್ದು ಇದು ಬೆಲ್ಲದೆ 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 ಸರ್. ಶುರು ಮಾಡಿ ಸರ್, ನೋಡ್ಬಿಡೋಣ. ಓಕೆ, ಇಂಗ್ರೀಡಿಯೆಂಟ್ಸ್ ನೋಡೇ ನಮಗೆ ಬಾಯಲ್ಲಿ ಬಂತು ಫಸ್ಟ್. ಹೌದು, ಹೇಳ್ಬಿಡಿ ಸರ್ ನೀವೇ. ಏನಿಲ್ಲ ಸರ್, ರಾಗಿ ಹಿಟ್ಟು ಇದು ಮಿಲ್ ಮಾಡಿಸಿರೋದು, ಇದು 1.5 kg ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು 1.5 kg, ಮತ್ತೆ ತುಪ್ಪ ಇದೊಂದು 1.25 ಲೀಟರ್ ಇದೆ ತುಪ್ಪ. ಇದು ನಂದಿನಿ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಇದು ಬೆಲ್ಲದ ಪುಡಿ, ಇದೊಂದು 1.5 kg ಬೆಲ್ಲದ ಪುಡಿ. ಮಿಲ್ಕ್ ಪೌಡ್ರು ಒಂದು 6 ಸ್ಪೂನ್, 6 ಟೀ ಸ್ಪೂನ್ ಮಿಲ್ಕ್ ಪೌಡ್ರು, 6 ಟೀ ಸ್ಪೂನು ಬೇಕಿಂಗ್ ಪೌಡ್ರು, ಒಂದು 2 ಚಿಟಿಕೆ ಅಷ್ಟು ಉಪ್ಪು. ಇಷ್ಟೇ ಇಂಗ್ರೀಡಿಯೆಂಟ್. ಇದು ಮಿಲ್ಕ್ ಪೌಡರು, ಮೊದಲನೇದಾಗಿ ಮಿಲ್ಕ್ ಪೌಡ್ರು. ಇದಕ್ಕೆ ಸ್ವಲ್ಪ ಎರಡಕ್ಕೂ ಹಾಕೊಂಡ್ಬಿಡ್ತೀನಿ. ಓಕೆ ಸರ್. ಎಷ್ಟು ನೋಡಿ ಸರ್ ಮಿಲ್ಕ್ ಪೌಡರ್? 6 ಸ್ಪೂನ್ ಬೇಕಿಂಗ್ ಪೌಡರ್. ಇದು 6 ಸ್ಪೂನೇ. ಇದೇನು ಕಮ್ಮಿ ಇದೆ ಅಂದರೆ ಇದು ಸ್ವಲ್ಪ ಭಾರ ಇರುತ್ತೆ, ವೆಯ್ಟ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಇದು ಕಮ್ಮಿ ಇರೋದ್ರಿಂದ ಆಗಿರುತ್ತೆ ಅಷ್ಟೇ. ಬೇಕಿಂಗ್ ಪೌಡ್ರು, ಸ್ವಲ್ಪ ಸಾಲ್ಟು, 2 ಚಿಟಿಕೆ ಸಾಲ್ಟು. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ಒಂದು ರೌಂಡು. ಫೈನಲಿ ಇದು ಬಿಸ್ಕೆಟ್ ಎಷ್ಟಾಗುತ್ತೆ ಸರ್ ಕೆಜಿ? ಇವಾಗ 3 kg ಮಾಡಿದ್ದೀವಲ್ಲ, ಹತ್ತತ್ರ 5.25-6 kg ಬಿಸ್ಕೆಟ್ ಬರುತ್ತೆ. ಇಷ್ಟು ಐಟಮು ಯಾವುದೋ ಒಂದು ಆರ್ಡರ್ ಇತ್ತಾ ಏನು ಕಸ ಸರ್? ಎಲ್ಲಿ ಸರ್? ಇದು ನಮಗೆ 13ನೇ ತಾರೀಕು, ಜುಲೈ 13ನೇ ತಾರೀಕು ಒಂದು ಇವೆಂಟ್ ಇದೆ. ಅಲ್ಲಿ ನಮ್ಮ ಥರನೇ ಸಾಕಷ್ಟು ಸ್ಟಾಲ್ಸ್ ಇರುತ್ತೆ. ಅಲ್ಲೆಲ್ಲ ಹೆಲ್ತಿ ಪ್ರಾಡಕ್ಟ್ಸ್, ಆರ್ಗಾನಿಕ್ ಪ್ರಾಡಕ್ಟ್ಸ್, ಹೆಲ್ತಿ ಪ್ರಾಡಕ್ಟ್ಸ್. ಇವಾಗ ನಾವು ಅದರಲ್ಲಿ ಬೇಕರಿಯಲ್ಲಿ ನಾವು ಫೇಮಸ್ ಅದರಲ್ಲಿ. ಸೊ ನಮ್ದು ವಿತೌಟ್ ಮೈದಾ, ವಿತೌಟ್ ಸಕ್ಕರೆ ಶುಗರ್, ವಿತೌಟ್ ಪಾಮ್ ಆಯಿಲ್, ವನಸ್ಪತಿ ಇದು ಇಲ್ದಂಗೆ ನಾವು ಬೇಕರಿ ಪ್ರಾಡಕ್ಟ್ಸ್ ಮಾಡ್ತೀವಿ. ಹೌದು. ಸೊ ಇದು ಅಲ್ಲಿ ನಾವು ಸೇಲ್ಸ್ಗೆ ತಗೊಂಡೋಗ್ತೀವಿ. ಅಲ್ಲಿ ಬಂದು ಟೇಸ್ಟ್ ಕೂಡ ಮಾಡ್ಬೋದು. ಇದು ರಾಜಾಜಿನಗರ್ ಅಲ್ಲಿ ಅಂಬೇಡ್ಕರ್ ಸ್ಟೇಡಿಯಂ ಇದೆ, ಅಲ್ಲಿ ನಡೀತಾ ಇದೆ. ಇದು ಭಾನುವಾರ ಜುಲೈ 13ನೇ ತಾರೀಕು. ಎಲ್ಲ ಬನ್ನಿ, ಟೇಸ್ಟ್ ಮಾಡಿ. ಇರ್ತಾರಲ್ಲಿ. ನಮ್ದು ಒಂದೇ ಅಲ್ಲ, ತುಂಬಾ ಸಾಕಷ್ಟು ನಿಮ್ಗೆ ಪ್ರಾಡಕ್ಟ್ ಸಿಗುತ್ತೆ. ಸೊ ಹೆಂಗಿದ್ರು ಹಬ್ಬ ಎಲ್ಲ ಬರ್ತಾ ಇದೆ, ಸೊ ಎಲ್ಲ ಪರ್ಚೇಸ್ ಮಾಡ್ಬೋದು. ಅದರೊಟ್ಟಿಗೆ ಸಾಕ್ಷಾತ್ ಪವನ್ ಅವ್ರು ಇರ್ತಾರೆ ನೋಡ್ರಿ. ನಾನು ಅಲ್ಲೇ ಇರ್ತೇನೆ, ಬನ್ನಿ ಟೇಸ್ಟ್ ಮಾಡಿ ಅಲ್ಲೆಲ್ಲ ಬಂದು. ಇದು ಕಲಿಸ್ಕೊಡ್ರಿ ಸರ್. ಮಿಕ್ಸ್ ಆಗೋಯ್ತು ಪೌಡ್ರಸು. ಇವಾಗ ನಾವು ಮಿಕ್ಸರ್ಗೆ ಹಾಕೊಂಡ್ಬಿಡ್ತೀವಿ. ಓಕೆ. ಗೋಧಿ ಮತ್ತೆ ರಾಗಿ ಎರಡನ್ನೂ ಹಾಕಿದೀವಿ. ಲೈಟಾಗಿ ಮಿಕ್ಸ್ ಸ್ಟಾರ್ಟ್ ಮಾಡೋಣ. ಓಕೆ ಓಕೆ. ಮಿಲ್ಕ್ ಪೌಡ್ರು, ಬೇಕಿಂಗ್ ಪೌಡ್ರು, ಸಾಲ್ಟ್ ಎಲ್ಲ ಇವಾಗ ಕಂಪ್ಲೀಟ್ ಮಿಕ್ಸ್ ಆಗಿಬಿಡುತ್ತೆ. 1-2 ನಿಮಿಷ ಮಿಕ್ಸ್. ಬೆಲ್ಲದ ಪುಡಿ ಹಾಕ್ತಾ ಇದೀವಿ. ಇದು 1.5 kg ಇದೆ. ಇದು ಹೋಗುತ್ತೆ. ಆಗಪ್ಪ.
ತುಪ್ಪ ಹೋಗ್ತಿದೆ ಈಗ. ಹಾಂ, 1.25 ಲೀಟ್ರು. 1.25 ಲೀಟರ್. 1.25 ಲೀಟ್ರ್ ತುಪ್ಪ. ಕಂಪ್ಲೀಟ್ ತುಪ್ಪದಲ್ಲೇ ಸರ್ ಇದು. ಹಾಂ, ಕಂಪ್ಲೀಟ್ ತುಪ್ಪ. ಹಾಂ, ಒಳ್ಳೆ ಕ್ವಾಲಿಟಿ ಇದು. ಕಣ್ಣೆದುರಿಗೆ ಆಗ್ತಾ ಇದೆ. ಹೌದು. ಸರ್ ತುಪ್ಪದ ಪರಿಮಳ ಬರ್ತಾ ಇದೆ, ಗೊತ್ತಾಗ್ತಿದ್ಯಾ? ನಾನು ಸ್ವಲ್ಪ 6 ಫೀಟ್ ದೂರ ಇದ್ರೂ ಬರ್ತಾ ಇದೆ. ಹಾ, ಈಗ ನಾನು ಆಫ್ ಮಾಡ್ಬಿಟ್ಟು ಚೆಕ್ ಮಾಡ್ಕೊಂತೀನಿ. ನೋಡಿ, ಈ ತರ ಕ್ರಮ್ ತರ ಆಗಿದೆ ಈಗ. ಹೌದು, ಇನ್ನೂ ಆಗ್ಬೇಕು. ಸ್ವಲ್ಪ ಎಕ್ಸ್ಟ್ರಾ ತುಪ್ಪ ಹಾಕ್ತಾ ಇದ್ದೀನಿ. ಓಕೆ, ಇನ್ನೊಂದು 150 ಗ್ರಾಮ್ ಅಷ್ಟು ಹಾಕಿದ್ದೀನಿ ಎಕ್ಸ್ಟ್ರಾ. ಆಗಿದೆ ಇದು, ಒಳ್ಳೆ ಅದಕ್ಕೆ ಬಂದಿದೆ. ಅದಕ್ಕೆ ಬಂತಲ್ಲ. ಇದನ್ನ ರಿಮೂವ್ ಮಾಡಿ ನಾವು ಟೇಬಲ್ ಮೇಲೆ ಶೀಟ್ ಮಾಡ್ಕೊಂಡು ಕಟ್ ಮಾಡೋದಷ್ಟೇ. ಅಷ್ಟೇ, ತೋರಿಸ್ತೀನಿ. ಓಕೆ, ನೋಡಿ ಹಬ್ಬ ಹಿಂಗೆ ಆಗ್ಬೇಕು. ಬರೀ ತುಪ್ಪದಲ್ಲೇ ಆಗಿರೋದು, ರಾಗಿ ಗೋಧಿ ತುಪ್ಪ. ಇವಾಗ ಇದು ಸ್ವಲ್ಪನೇ ನಾವು ಹಂತವಾಗಿ ತಕೊಂಡು ಇದನ್ನ ಶೀಟ್ ಮಾಡ್ಕೊಂಡು ಕಟ್ ಮಾಡ್ತೀವಿ. ಆಮೇಲೆ ಬೇಕಿಂಗ್. ಎಸ್ ಸರ್, ವೇಟಿಂಗ್ ಫಾರ್ ಈಟಿಂಗ್ ಆಸ್ ಆಲ್ವೇಸ್. ಎಸ್ ಸರ್, ಬಾಬಾ ಬಾಬಾ. ನಾವು ಎಲ್ಲ ಬೇಕರಿಗಳಲ್ಲಿ ಆಮೇಲೆ ಟ್ರಾವೆಲಿಂಗಲ್ಲಿ ಹೋಗ್ತಾ ಹೋಗ್ತಾ ನೋಡ್ತಿದ್ವಿ ಎಲ್ಲ ಪ್ಯಾಕೆಟ್ಗಳಲ್ಲಿ. ಇವತ್ತು ಮಾಡೋ ಪ್ರಕ್ರಿಯೆ ಸಿಕ್ಬಿಡ್ತು. ಸೊ ಜನರಲಿ ಈ ರಾಗಿ ಬಿಸ್ಕೆಟ್ ಇರುತ್ತಲ್ಲ, ಇದಕ್ಕೇನು ಮಾಡ್ತಾರೆ, ಕಂಪ್ಲೀಟ್ ರಾಗಿ ಹಾಕಕ್ಕಂತೂ ಆಗಲ್ಲ, ಇದಕ್ಕೆ ಮೈದಾ ಮಿಕ್ಸ್ ಮಾಡ್ಬಿಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ರಾಗಿ ಹೆಲ್ತಿನೇ, ಬಟ್ ತಿರ್ಗಾ ಮೈದಾ ಹಾಕಿದ್ಮೇಲೆ ಏನು ಪ್ರಯೋಜನ ಇಲ್ಲ. ಸೊ ನಾನು ಸಬ್ಸ್ಟಿಟ್ಯೂಟ್ ವೀಟಲ್ಲೇ ಮಾಡಿದ್ದೀನಿ ಫುಲ್. ಆಮೇಲೆ ತುಪ್ಪದ ಬಗ್ಗೆ ಸರ್? ತುಪ್ಪದ ಬಗ್ಗೆ ಡಾಲ್ಡಾ ಸಿಗುತ್ತೆ, ವನಸ್ಪತಿ, ಕಂಪ್ಲೀಟ್ ವನಸ್ಪತಿ ಯೂಸ್ ಮಾಡ್ತಾರೆ. ಡಾಲ್ಡಾ ಹಾಕೋರು ಇದ್ದಾರೆ. ಹೌದು ಹೌದು ಹೌದು. ನೋಡಿ, ಇದು ಬಟರ್ ಪೇಪರ್ ಹಿಂಗೆ ಹಾಕೋಬೇಕು. ಇದಕ್ಕೆ ನೀರೇನು ಹಾಕಲ್ಲ. ಬೇಕು ಅಂದ್ರೆ ನಾವು ಸ್ವಲ್ಪ ಹಾಲು ಹಾಕೋಬಹುದು, ಒಂಚೂರು ಹದ ಬರಬೇಕು ಅಂದ್ರೆ ಒಂದ್ ಸ್ವಲ್ಪ ಹಾಲು ಹಾಕ್ತೀವಿ. ಇವಾಗ ಇವರು ಶೀಟ್ ಮಾಡ್ಬಿಡ್ತಾರೆ. ಓಕೆ, ರೆಡಿ ಆಗಿದೆ ಶೀಟ್ ಮಾಡಿರೋದು. ಈ ಥರದೊಂದು ಕಟರು ಯಾವ್ದ್ರಲ್ಲಾದ್ರೂ ಮಾಡ್ಬೋದು, ಹಿಂಗಿದ್ರೆ ಸಾಕು. ಕಟ್ ಮಾಡ್ಕೊಂಡು ಅನುಭವದ ಕೈಗಳು, ಕೈ ಚಳಕ. ಇದನ್ನ ರಿಮೂವ್ ಮಾಡ್ಕೊಂಡು ಟ್ರೈಗೆ ಹಾಕೊಂಡ್ಬಿಡ್ತೀವಿ. ನೋಡಿ, ರಿಮೂವ್ ಮಾಡಿದ್ದೀನಿ. ಈ ತರ ಬರುತ್ತೆ. ಟ್ರೈಯಲ್ಲಿ ಜೋಡಿಸ್ಕೊಂಡ್ಬಿಡೋದೆಲ್ಲ ಅಷ್ಟೇ. ಒಂದೊಂದಾಗಿ ತಕೊಂಡು ಟ್ರೈಯಲ್ಲಿ ಜೋಡಿಸ್ಕೊಂಡು ಎಷ್ಟು ಚೆನ್ನಾಗಿ ಕಾಣುತ್ತೆ ಸಣ್ಣ ಸಣ್ಣದು. ಹೌದು, ಈ ಕ್ಯಾರಮ್ ಬೋರ್ಡ್ ಸ್ಟ್ರೈಕರ್. ಹೌದು, ಕ್ಯಾರಮ್ ಸ್ಟ್ರೈಕರ್ ಇದ್ದಂಗಿದೆ. ಕ್ಯಾರಮ್ ಸ್ಟ್ರೈಕರ್ ತರ. ಇದೆಲ್ಲ ನಮ್ಗೆ ಒಂದು 5-6 ಟ್ರೈ ಆಗುತ್ತೆ. ಇದೆಲ್ಲ ತೆಗೆದು ಹುಡುಗರು ಇಟ್ಬಿಡ್ತಾರೆ. ಅಲ್ಲಿವರೆಗೂ ಒಂದು ವಿರಾಮ. ಬ್ರೇಕ್ ತಗೊಂಡ್ಬಂದ್ಬೇಡ. ಸರ್ ಎಲ್ಲ ಸೆಟಪ್ ಆಯ್ತಾ ಸರ್? ಹಾ ಸರ್, ಎಲ್ಲ ಸೆಟ್ ಆಗಿದೆ. ನೋಡಿ, ರಾಗಿ ಕುಕೀಸ್ ಎಲ್ಲ ಕಟ್ ಮಾಡಿ ಎಲ್ಲ ಟ್ರೇಗೆ ಹಾಕೊಂಡಿದೀವಿ. ಸೊ ಅದೇ ರೀತಿ ಅದರಲ್ಲಿ ನಿಮ್ಗೆ ಖಾರ ಬಿಸ್ಕೆಟ್ ಇದೆ, ಖಾರ ಕುಕೀಸ್ ಕೂಡ ಇದೆ ಅದರಲ್ಲಿ. ಅದು ಕೂಡ ಮಿಲೆಟ್ ದೆ, ಅದು ತುಪ್ಪ ಮಾಡಿರೋದೆ. ಸೊ ಅದು ಕೂಡ ನೀವು ಟೇಸ್ಟ್ ಮಾಡಬಹುದು. ಸರ್ ಇವಾಗ ಎಷ್ಟು ಪ್ಲೇಟ್ ಆಗುತ್ತೆ ಸರ್ ಈ ತರದ್ ನಮ್ದು ಒಂದು 5 ಪ್ಲೇಟ್ ಆಗಿದೆ. 5 ಪ್ಲೇಟ್ ಆಗಿದೆ ಈ ತರದ್ದು. ಬೇರೆದೆಲ್ಲ ಇದೆ ಕುಕೀಸ್. ಇದು ಎಲ್ಲ ಅದೇ ಇವೆಂಟ್ಗೆನೆ. ಓಕೆ, ಫುಲ್ ಟ್ರಾಲಿ ರೆಡಿ ಇದೆ. ಫುಲ್ ಒಂದೇ ಸತಿ ಇಟ್ಬಿಡ್ತೀವಿ. ಡಿಗ್ರಿ ಇಟ್ಟಿದ್ದೀನಿ ಟೆಂಪರೇಚರು. ಫಸ್ಟ್ ಒಂದು 15 ನಿಮಿಷ ಇಡ್ತೀನಿ. ಏನಕ್ಕೆ ಅಂದ್ರೆ ನಾವು ಮೈದಾ ಮತ್ತೆ ಸಕ್ಕರೆ ಯೂಸ್ ಮಾಡಿದ್ರೆ ಒಂದೇ ಸತಿ ಇಡ್ಬೋದು. ಇದರಲ್ಲಿ ಬೆಲ್ಲ ಇರೋದ್ರಿಂದ ಸ್ವಲ್ಪ ಪಾಕ ಬಿಟ್ಕೊಳ್ಳುತ್ತೆ, ಅದು ಕಚ್ಕೊಂಡ್ಬಿಡುತ್ತೆ ಪ್ಲೇಟ್ಗೆ. 15 ನಿಮಿಷ ತೆಗೆದ್ಬಿಟ್ಟು ಈಚೆ ತೆಗೆದ್ಬಿಟ್ಟು ಮತ್ತೆ ಇಡ್ತೀವಿ ಒಳಗಡೆ. ಓಕೆ, ಸೂಪರ್. ಉಪ್ಪಿನಕಾಯಿ ಅಂದರೆ ಲಕ್ಷ್ಮಿ ಇದ್ದಾಗೆ ಈ ಥರ ಒಂದು ಬಟ್ಟೆ ಕಟ್ಬಿಡ್ಬೇಕು, ಅಂದರೆ ಒಳಗೆ ಯಾವ ಹುಳನೂ ಹೋಗಬಾರ್ದು. ಸೊ ಈಗ ನಮ್ಮ ವೀಕ್ಷಕರಿಗೆ ಉಪ್ಪಿನಕಾಯಿ ಬೇಕು ಅಂದರೆ ಸಿಗುತ್ತೆ. ವೀಕ್ಷಕರೇ ನೋಡಿ, ಅದ್ಭುತವಾದ ರೆಸ್ಪಾನ್ಸ್. ನಮ್ಮ ಮನೇಲಿ ಮಾಡಿದ ಉಪ್ಪಿನಕಾಯಿಗೆ ನೋಡಿ, ಇಲ್ಲೆಲ್ಲ ರೆಡಿ ಆಗ್ಬಿಟ್ಟಿದೆ ಪ್ಯಾಕಿಂಗ್ ಮಾಡಿ. ಇನ್ನೂ ಪ್ಯಾಕಿಂಗ್ ಆಗ್ತಾ ಇದೆ.
ಈಗಂತೂ ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇದ್ದೀವಿ. ಇವಾಗ ಆರ್ಡರ್ ಮಾಡೋರು ಮುಂದಿನ ಬ್ಯಾಚಿಗೆ ರೆಡಿ ಮಾಡ್ತೀನಿ ನಾನು. ಮತ್ತೆ ಕಾಯಿ ತಂದು ಮತ್ತೆ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿ ಕೊಡ್ತೀನಿ ನಾನು. ಉಪ್ಪಿನಕಾಯಿ ರೆಡಿ ಆಗ್ತದೆ. ಸೊ ಇವಾಗ ನೀವು ಮಾಡಬೇಕಾಗಿದ್ದಿಷ್ಟೇ, ನಂಬರ್ ಡಿಸ್ಪ್ಲೇ ಆಗ್ತದಲ್ಲ, ನೀವು ಕಾಲ್ ಮಾಡಿ ಆರ್ಡರ್ ಕೊಡಿ. ಈಗ ಒಂದು 15 ನಿಮಿಷ ಆಗಿದೆ, ತೆಗೆದುಬಿಟ್ಟು ಸ್ವಲ್ಪ ಈಚೆ ಸ್ವಲ್ಪ ಕೂಲ್ ಆಗಬೇಕು, ತಿರ್ಗಾ ಹಾಕ್ತೀನಿ ಒಳಗಡೆ. ನೋಡಿ ನಾನು ಹೇಳಿದ್ನಲ್ಲ ನಿಮಗೆ ಜಾಗರಿ ಆ ಥರ ರಿಯಾಕ್ಟ್ ಮಾಡುತ್ತೆ ಅಂತ. ನೋಡಿ ಅಂಟುತ್ತಿದ್ದು ಇದು ಪ್ಲೇಟ್ಗೆ ಕಚ್ಬಿಡುತ್ತೆ. ಕಂಪ್ಲೀಟ್ ಜಾಗರಿನೇ ಹಾಕಿದ್ರೆ ನಾವು ಮತ್ತೆ ತೆಗೆದು ಸ್ವಲ್ಪ ವೆಯ್ಟ್ ಮಾಡಿ ಹಾಕ್ಬೇಕು. ನೆಕ್ಸ್ಟ್ ಏನ್ ಮಾಡೋಕೆ? ಮತ್ತೆ ಒಂದ್ ಸ್ವಲ್ಪ 5 ನಿಮಿಷ ಕೂಲ್ ಆಗ್ಲಿ, ಆದ್ಮೇಲೆ ಮತ್ತೆ ಒಳಗಡೆ ಹೋಗುತ್ತೆ ಇನ್ನೊಂದು 5 ನಿಮಿಷ. ಹೌದಾ? ಆಮೇಲೆ ರೆಡಿ. ಆಗಿದೆ ನೋಡಿ, ಬಟ್ ಇನ್ನೂ ಸ್ವಲ್ಪ ಮೆತ್ತಿಗೆ ಇದೆ, ಇನ್ನೂ ಸ್ವಲ್ಪ ಅಷ್ಟು ಕ್ರಿಸ್ಪಿ ಇಲ್ಲ, ಮೆತ್ತಿಗೆ ಇದೆ. ನೆಕ್ಸ್ಟ್ ಒಂದು ಇಟ್ಟಿದ ತಕ್ಷಣ ಸರಿ ಹೋಗ್ಬಿಡುತ್ತೆ. ಸರಿ, ಇದೆಷ್ಟು ನಿಮಿಷ ಹೋಗಿ ಸರಿ? ಇವಾಗ ಒಂದು 5 ಮಿನಿಟ್ಸ್ ಅಷ್ಟೇನಾ? ಅಷ್ಟೇ ಆಗೋ ರೆಡಿ ಆಗ್ಬಿಡೋದು. ಟೈಮ್ ಆಗಿದೆ, ತೆಗ್ದ್ಬಿಡೋದಿನ್ನ. ಅಬ್ಬಾ, ಡೇವಿಡ್ ಅವ್ರು ಬಂದ್ರು, ಬಿಡುಗಡೆಗೊಳಿಸಿದ್ರಿ ಈಗ ಅಲ್ಲಿಂದ. ಸರ್ ಇದು ನಮ್ದು ಖಾರ ಬಿಸ್ಕೆಟ್. ಇದರಲ್ಲಿ ಸಿರಿಧಾನ್ಯ, ಮಿಲೆಟ್ಸು, ಜಾಗರಿ, ಗೀಯಲ್ಲಿ ಮಾಡಿರೋದು ಇದು. ಸೊ ಇದೊಂದು ಬಿಸ್ಕೆಟ್ ಮಾಡಿದ್ವಿ ಇವತ್ತು. ಇವಾಗ ಮಾಡಿದ್ದು ರಾಗಿ ಬಿಸ್ಕೆಟ್. ನಾನು ಹೇಳ್ದಲ್ಲ ಕೇರಂ ಸ್ಟ್ರೈಕರ್ ಅಂತ, ಅದೇ ಸೈಜು. ಇದೊಂದು ಸ್ವಲ್ಪ ಒಂದು 2 ನಿಮಿಷ ಕೂಲ್ ಆಗ್ಬಿಡ್ಲಿ. ಸರ್ ತಗೊಳ್ಳಿ, ಬಿಸಿ ಬಿಸಿಯಾದ ತುಪ್ಪ ಭರಿತ ಫ್ರೆಶ್ ಆಗಿರುವಂತ ಆರೋಗ್ಯಕರ ಸಾತ್ವಿಕ ಸರ್. ಹೌದು, ನಿಜವಾಗ್ಲೂ ನನಗೆ ಇವಾಗ ಮಾಡಿ ನೋಡಿದ್ರೆ ಸಾತ್ವಿಕತೆ ಇದರಲ್ಲಿ ಎದ್ದು ಕಾಣ್ತಿತ್ತು. ಈ ತರ ಬಿಸ್ಕೆಟ್ಸ್ ಎಷ್ಟು ರೇರ್ ಸಿಗೋದು. ಹೌದು ಸರ್, ಬಹಳ ವಿರಳ. ಮತ್ತೆ ಕೈಲಿ ಸಿಕ್ಬಿಡಿದೆ. ಆಮೇಲೆ ನೀವು ರಾಗಿ ಅಂದ್ಬಿಟ್ರಿ, ರಾಗಿ ಒಟ್ಟಿಗೆ ಬೆಲ್ಲ. ಸರ್ ನೀವು ಟೇಸ್ಟ್ ಮಾಡಿ ನಮ್ಮ ಜೊತೆ. ನಾನಂತೂ ಫಸ್ಟ್ ರಾಗಿ ಬಿಸ್ಕೆಟ್. ಇಲ್ಲಿ ಏನ್ ಕೊಟ್ಟಿದ್ದೆ? ಇನ್ನೊಂದು ಕೊಟ್ಟಿದ್ರಲ್ಲ ಸರ್, ಇನ್ನೊಂದು ಖಾರ ಬಿಸ್ಕೆಟ್. ಖಾರ ಬಿಸ್ಕೆಟ್ ಇದ್ರಲ್ಲಿ ಕೂಡ ಮೈದಾ ಇಲ್ಲ, ಇದು ಕೂಡ ಸಿರಿಧಾನ್ಯಗಳು, ಗೋಧಿ, ಬೆಲ್ಲ, ಮತ್ತೆ ಮಸಾಲೆ ಐಟಮ್, ಮತ್ತೆ ತುಪ್ಪ. ಅದ್ರಲ್ಲಿ ಕೂಡ ಹಂಗೇನೆ. ಇದನ್ನ ಟೇಸ್ಟ್ ಮಾಡೋಣ. ಫಸ್ಟ್ ಟೇಸ್ಟ್. ನಿಮ್ಮ ಬಾಲ್ಯ ಜೀವನ ನೆನಪಾಗುತ್ತೆ. ನಾವು ಸ್ಕೂಲಲ್ಲಿ ಇದ್ದಾಗ ಬಹಳ ಕಡಿಮೆ ಅಮೌಂಟಿಗೆ, ಹೌದು, ಪೈಸಾ ಲೆಕ್ಕದಲ್ಲಿ ಪೆಪರ್ಮೆಂಟ್ ಸಿಗ್ತಿದ್ವು, ಬಿಸ್ಕೆಟ್ ಸಿಗ್ತಿದ್ವು. ಅವಾಗೆಲ್ಲ ಬಹಳ ನೈಜವಾಗಿ ಮಾಡ್ತಿದ್ರು. ಹೌದು ಸರ್. ಇವತ್ತಿನ ಪ್ರಿಸರ್ವೇಟಿವ್ಸ್, ಕೆಮಿಕಲ್ಸ್ ಇರ್ತಿಲ್ಲ. ಇವತ್ತು ಇಷ್ಟು ಆಧುನಿಕ ಪ್ರಪಂಚದಲ್ಲಿ AI ಬಂದ್ಬಿಟ್ಟಿದೆ. ಅಂದ್ರೆ ಐ ಅನ್ಬೇಕು ಎಲ್ಲದಕ್ಕೂ ನಾವು, ಹಂಗಾಗ್ಬಿಟ್ಟಿವಿ. ಅಲ್ಲಿ ಪವನ್ ಅಂತವ್ರು ಇದ್ದಾರೆ ಸರ್. ಸೊ ಇದಕ್ಕೆ ಏನ್ ಹೆಸರಿಡ್ಬೇಕು, ಏನು ರ್ಯಾಂಕಿಂಗ್ ಕೊಡ್ಬೇಕು? ಟಾಪ್ ಕ್ಲಾಸ್. ಥ್ಯಾಂಕ್ ಯು ಸರ್. ಇಲ್ಲಿ ಇಟ್ಟಿದ್ದೀರಿ, ಕಸ್ಟಮರ್ಸ್ ಕೇಳಿದಾಗ ಯಾವ ರೀತಿ ಸಿಗುತ್ತೆ ಅಂತ ನೋಡೋಣ ಅಂತ. ಹೌದು ಸರ್. ಇದಕ್ಕೆ ನೋಡಿ ನಾವು ಶ್ರೀ ಸಾತ್ವಿಕ್ ಅಂತ ಬ್ರ್ಯಾಂಡ್ ನೇಮ್ ಮಾಡಿದೀವಿ. ಯಾಕಂದ್ರೆ ಇದು ಫುಲ್ ಸಾತ್ವಿಕ ಇರುವಂತ ಪದಾರ್ಥಗಳು ಯೂಸ್ ಮಾಡಿರೋದು ಇದಕ್ಕೆ, ಈ ಪ್ರಾಡಕ್ಟ್ಸ್ಗೆ. ಕಂಪ್ಲೀಟ್ ಹೆಲ್ತಿ. ಇದರಲ್ಲಿ ಮೈದಾ ಆಗಿರ್ಬೋದು, ವೈಟ್ ಶುಗರ್ ಆಗಿರ್ಬೋದು, ಈ ಪ್ರಾಡಕ್ಟ್ಸ್ ಏನೂ ಇಲ್ಲ. ಡಾಲ್ಡಾ ಇಲ್ಲ, ಪಾಮ್ ಆಯಿಲ್ ಇಲ್ಲ, ಏನಿಲ್ಲ. ತುಪ್ಪದಲ್ಲಿ ಸಿರಿಧಾನ್ಯ, ಬೆಲ್ಲ, ಗೋಧಿ ಇಷ್ಟು ಪದಾರ್ಥ ಯೂಸ್ ಮಾಡ್ಕೊಂಡು ನಾವು ಮಾಡಿರೋದು. ಇದು ಮಿಲೆಟ್ ಚೋಕೋ ಚಿಪ್ ಕುಕೀಸ್. ಹೌದು, ಇದು ಮಿಲೆಟ್ ಬಟರ್ ಕುಕೀಸ್. ನಮ್ಮ ರಾಗಿ ಮಾಡಿದ್ದು. ಹೌದು, ಇನ್ನೂ ಹಲವಾರು ಇದೆ. ಇದರಲ್ಲೇ ತುಂಬಾ ಇದೆ ವೆರೈಟೀಸ್. ಓಕೆ, ಸೊ ಎಲ್ಲ ಸಿಗುತ್ತೆ. ಎಲ್ಲಿ ಬೇಕಾದ್ರೂ ಕಳ್ಸಿಕೊಡ್ತೀವಿ. ಪೋಸ್ಟ್ ಅಲ್ಲಿ, ಕೊರಿಯರ್ಸ್ ಅಲ್ಲಿ, ಎಲ್ಲಿ ಬೇಕಾದ್ರೂ, ಎಲ್ಲಿ ಆ ಕಾರ್ನರ್, ಹೊರದೇಶಕ್ಕ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ, ಔಟ್ಸೈಡ್ ಆಫ್ ಕರ್ನಾಟಕ, ಎಲ್ಲ ಕಡೆ ಕಳ್ಸ್ಕೊಡ್ತೀವಿ. ಮನೇಲೇ ಕೂತ್ಕೊಂಡು ಆರ್ಡರ್ ಮಾಡಿದ್ರೆ ಇನ್ನು ಸವಿಬಹುದು ಆರಾಮಾಗಿ. ಆಮೇಲೆ ಇದೇ ರೀತಿ ಮುತುವರ್ಜಿ ವಹಿಸಿ ಮಾಡ್ತೀವಿ. ಖಂಡಿತ ಕೇರ್ ತಗೊಂಡು ಮಾಡ್ತಾರೆ. ಹೌದು, ನಾವು ಬಂದಿದ್ದಕ್ಕೆ ಸಾರ್ಥಕ ಆಯ್ತು ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ ವೀಕ್ಷಕರೇ. ಇನ್ನೂ ಅದ್ಭುತ ರೆಸಿಪಿ. ನಿಮ್ದು ಇಡ್ಲಿ ರಾಮ ಶುರುವಾಗಲಿ ಹೋಟ್ಲು. ಆಗುತ್ತೆ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.